ಎಲ್ರಿಗೂ ನಮಸ್ಕಾರ. ಇದು ದಿನ 4 ಗುರುವಾರದ ಮಿನಿ ವ್ಲಾಗ್. ಯಾವತ್ತಿನ ಹಾಗೆ ಪೂಜೆ ಎಲ್ಲ ಮುಗಿಸಿ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಸಿಂಪಲ್ ಆಗಿ ಪುರಿ ಉಸ್ಲಿ ಮಾಡ್ಕೊಂಡಿದ್ದೆ. ಹಾಗೆಯೇ ತೊಗರಿಬೇಳೆ ಬಾಟ್ಲ್ ಖಾಲಿಯಾಗಿತ್ತು. ಆ ಬಾಟಲ್ನ ಕೂಡ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ತೊಗರಿಬೇಳೆನ ರಿಫಿಲ್ ಮಾಡಿಕೊಂಡೆ. ಒಂದೊಂದೇ ವಸ್ತುಗಳು ಅಥವಾ ದಿನಸಿ ಖಾಲಿ ಆದಾಗ ಆಯಾ ಡಬ್ಬಗಳನ್ನ ನೀಟಾಗಿ ಅವಾಗೆ ವಾಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೇ ಸಲ ಬರ್ಡನ್ ಆಗಲ್ಲ. ಅದು ಹೆಚ್ಚು ಧೂಳು ಕೂಡ ಆಗಿರೋದಿಲ್ಲ, ನಮಗೂ ರಿಸ್ಕ್ ಅನ್ಸೋದಿಲ್ಲ. ಇವತ್ತಿನ ಮಧ್ಯಾಹ್ನ ಲಂಚಿಗೆ ಅಂತ ಹೇಳಿ ಸೋರೆಕಾಯಿ ಮತ್ತು ಆಲೂಗೆಡ್ಡೆನ ಬಳಸಿ ಸಿಂಪಲ್ ಆಗಿ ಬೇಳೆ ಏನು ಇಲ್ಲದೆ ಇರೋ ಹಾಗೆ ಒಂದು ಗೊಜ್ಜನ್ನ ಮಾಡ್ಕೊಂಡಿದ್ದೆ. ಈ ಗೊಜ್ಜು ಚಪಾತಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. 2 ಹೊತ್ತಿಗೆ ಆರಾಮಾಗಿ ಮಾಡ್ಕೋಬೋದು. ಈಗ ಬೇಸಿಗೆ ಆಗಿರೋದ್ರಿಂದ ಡೈಲಿ ಊಟದಲ್ಲಿ ಸೌತೆಕಾಯಿ ಒಂಥರ ಕಂಪಲ್ಸರಿ. ಅದು ದೇಹಕ್ಕೆ ತುಂಬ ತಂಪಾಗಿರುತ್ತೆ. ಅದರಿಂದ ನಾನು ಡೈಲಿ ಸೌತೆಕಾಯಿ ಯೂಸ್ ಮಾಡ್ತೀನಿ. ಸಂಜೆ ಅಮ್ಮ ತುಂಬ ಚೆನ್ನಾಗಿ ಟೀ ಮಾಡ್ತಾರೆ. ಅವ್ರು ಟೀ ಮಾಡಿಕೊಟ್ರು. ಆ ಟೀ ಜೊತೆ